ಪುತ್ತೂರು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಭಾಸ್ಕರ್ ಗೌಡ ಇಚ್ಚಿಲಂಪಾಡಿ ಹಾಗೂ ಉಪಾಧ್ಯಕ್ಷರಾಗಿ ಪ್ರವೀಣ್ ರೈ ಪಂಚೊಟ್ಟು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಳೆದ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದ ಭಾಸ್ಕರ್ ಗೌಡ ಅವರು ಈ ಬಾರಿ ಮೊದಲ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದು, ಉಪಾಧ್ಯಕ್ಷರಾಗಿ ಕಳೆದ ಬಾರಿ ನಿರ್ದೇಶಕರಾಗಿದ್ದ ಪ್ರವೀಣ್ ರೈ ಪಂಚೊಟ್ಟು ಅವರನ್ನ ಆಯ್ಕೆ ಮಾಡಲಾಯಿತು. ಮಂಗಳವಾರ ಬ್ಯಾಂಕಿನ ಸಭಾಂಗಣದಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಭೆಯಲ್ಲಿ ಆಯ್ಕೆಯನ್ನ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಭಾಸ್ಕರ್ ಗೌಡ ಇಚ್ಚಿಲಂಪಾಡಿ ಅವರು ಮೊದಲ ಅವಧಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಕಳೆದ 5 ವರ್ಷಗಳ ಹಿಂದೆ ಸುಮಾರು 2 ಕೋಟಿಗೂ ಅಧಿಕ ನಷ್ಟದಲ್ಲಿದ್ದ ಬ್ಯಾಂಕ್ ಈಗ 39 ಲಕ್ಷ ಲಾಭದಲ್ಲಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ 33 ಗ್ರಾಮಗಳು ಹಾಗೂ ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 35 ಗ್ರಾಮಗಳ ವ್ಯಾಪ್ತಿ ಹೊಂದಿರುವ ಈ ಭೂ ಅಭಿವೃದ್ಧಿ ಬ್ಯಾಂಕ್ನಲ್ಲಿ ಹಿಂದೆ 4 ಕೋಟಿಗೂ ಹೆಚ್ಚು ಸಾಲ ಸುಸ್ತಿಯಾಗಿತ್ತು. ಅದನ್ನು ಸುಮಾರು 1.68 ಕೋಟಿ ತಂದು ನಿಲ್ಲಿಸಿದ್ದೇವೆ. ಬಡವ ಕೃಷಿಕರು ಪ್ರಾಮಾಣಿಕವಾಗಿ ಸಾಲ ವಾಪಸಾತಿ ಮಾಡಿದ್ದಾರೆ. ಆದರೆ ಕೆಲವು ಶ್ರೀಮಂತರು ಬಾಕಿ ಉಳಿಸಿಕೊಂಡಿದ್ದಾರೆ. ಈ ಎಲ್ಲಾ ಬಾಕಿ ಸಾಲಗಳನ್ನ ವಸೂಲಿ ಮಾಡಲಾಗುವುದು. ಬ್ಯಾಂಕ್ನ ಅಧ್ಯಕ್ಷರಾಗಿ ನನಗೆ 2.5 ವರ್ಷದ ಅವಧಿಯನ್ನ ನೀಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿಯೂ ನಾನು ಪಕ್ಷದ ತೀರ್ಮಾನಕ್ಕೆ ಬದ್ಧನಾಗಿರ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲದ ಮಾಜಿ ಅಧ್ಯಕ್ಷ ಸಾದ ರಾಧಾಕೃಷ್ಣ ಅಲ್ವಾ, ಸಹಕಾರ ಭಾರತೀಯ ಕೃಷ್ಣಕುಮಾರ್ ರೈ ಕೆದಂಬಾಡಿಗುತ್ತು, ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್, ಮಂಡಲ ಕಾರ್ಯದರ್ಶಿ ಉಮೇಶ್ ಗೌಡ ಕೊಡಿಬೈಲು, ಮೋಹನ್ ಪಕಲ, ಹರೀಶ್ ಬಿಜತ್ರೆ, ಬಿಜೆಪಿ ಪುತ್ತೂರು ಗ್ರಾಮಾಂತರ ಮಂಡಲ ಉಪಾಧ್ಯಕ್ಷ ವಿದ್ಯಾಧರ್ ಜೈನ, ಉಪ್ಪಿನಂಗಡಿ ಮತ್ತಿತರರು ಉಪಸ್ಥಿತರಿದ್ದರು. ಆದರೂ ಕೂಡ ಒಂದು ಮಾತನ್ನು ಹೇಳಿದೆ, ನಾವು ಅದನ್ನು ಲಾಭದಾಯಕ ಅಂತ ಕೊಂಡುವಂಥ ಕೆಲಸ ಮತ್ತು ನಮ್ಮ ಬ್ಯಾಂಕಿನ ಅರ್ಧ ಕೆಲಸದಲ್ಲಿ ನಿಂತಿತ್ತು. ಬ್ಯಾಂಕಿನ ಬಿಲ್ಡಿಂಗ್ ಈ ಎರಡನ್ನು ನಾವು ಆ ಬೋರ್ಡ್ ನಾವು ಚಾಲೆಂಜ್ ಆಗಿ ತಗೊಂಡೆವು. ಎಲ್ಲ ನಿರ್ದೇಶಕರು ಮತ್ತು 4 ಜನ ಕಾಂಗ್ರೆಸ್ ಬೆಂಬಲಿಗರಿದ್ದರೂ ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ನಮಗೆ. ನಾವು ಬಿಲ್ಡಿಂಗ್ ಮತ್ತು ಸುಮಾರು 2.5 ವರ್ಷದವರೆಗೆ ನಮ್ಮ ಆ ಬಿಲ್ಡಿಂಗಿನ ನಗರಸಭೆಯಿಂದ ಇದು ಕೊಡುವಂಥ ಪರ್ಮಿಷನ್ ಕೊಡೋದಕ್ಕೆ ಸ್ವಲ್ಪ ಅಷ್ಟು ಲೋಪದೋಷ ಇದ್ದರೆ ತುಂಬ 2 ವರ್ಷ ನಾವು ಒದ್ದಾಡಿದ್ದೇವೆ. ನಮಗೆ ಪೂರ್ತಿಯಾಗಿ ಬ್ಯಾಂಕನ್ನು ಲಾಭದಾಯಕ ಕೊಡಲಿಕ್ಕೆ ಕಷ್ಟ ಅದು. ಆದರೂ ಕೂಡ ಕೊನೆಯ ಅವಧಿಯಲ್ಲಿ ಆದರೂ ಸಾಜಿ ಅವರು ಹೇಳಿದಾಗೆ 2.25 ಕೋಟಿ ರೂಪಾಯಿ ನಷ್ಟ ಇದ್ದದನ್ನು ಲಾಭದಾಯಕ ತಂದು 39 ಲಕ್ಷ ರೂಪಾಯಿ ಲಾಭಕ್ಕೆ ತರಿಸುವುದೇ ನಮ್ಮ ಎಲ್ಲ ಬೋರ್ಡಿನ ಸದಸ್ಯರು ಮತ್ತು ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರ ಸಹಕಾರದಿಂದ ಆಗಿದೆ. ಆನಂತರ ಪಕ್ಷದವರು 2ನೇ ಸರಿ ಅವಧಿಗೆ ಆಗುವಾಗ ಪುನಃ ನಮ್ಮದು ಪುತ್ತೂರು PLD ಬ್ಯಾಂಕಿಗೆ 68 ಗ್ರಾಮಗಳು. ಈ 68 ಗ್ರಾಮಗಳಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಮತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಈ ಪುತ್ತೂರು ಇದಕ್ಕೆ ಬರುವಂಥದ್ದು ಸುಮಾರು 35 ಗ್ರಾಮಗಳು. 68ರಲ್ಲಿ 35 ಗ್ರಾಮಗಳು ಕಡಬ ತಾಲೂಕಿಗೆ ವ್ಯಾಪ್ತಿಗೆ ಬರ್ತದೆ. 33 ಗ್ರಾಮಗಳು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ಒಟ್ಟು 68 ಗ್ರಾಮಗಳು. ನಮಗೆ 14 ಜನರಲ್ಲಿ ಸುಮಾರು 6 ಜನ ನಮ್ಮ ವ್ಯಾಪ್ತಿಗೆ ಇತ್ತು, 8 ಜನ ಈ ವ್ಯಾಪ್ತಿಗೆ ಇದ್ದ ಡೈರೆಕ್ಟ್ಗಳು. ನಾವು ನಮಗೆ ಸಹ ಜವಾಬ್ದಾರಿ ಕೊಟ್ಟಿದ್ದು ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾನು ಸುಳ್ಯದ ಬಿಜೆಪಿಯ ಉಪಾಧ್ಯಕ್ಷರಾಗಿಕೊಂಡು ಇರುವಾಗ ಇದ್ದೆ. ಪೂರ್ತಿ ಮಂಡಲದ ಅಧ್ಯಕ್ಷರು ನನಗೆ ಜವಾಬ್ದಾರಿ ಕೊಟ್ಟಿದ್ರು. ನೀವೆಂತ ಇದ್ರು ಚುನಾವಣೆಯನ್ನು ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ಇದನ್ನೆಲ್ಲವನ್ನು ನನಗೆ ನಿರ್ವಹಿಸಲಿಕ್ಕೆ ಕೊಟ್ಟು ಸುಲಭ ಆಯಿತು ನನಗೆ. ಯಾಕೆ ತುಂಬ ಜನ ಇದ್ರೆ ಕಷ್ಟ, ಅವರದು ಇವರದ್ದು ಅಂತ ಆಗ್ತದೆ. ಒಬ್ಬನಿಗೆ ಜವಾಬ್ದಾರಿ ಕೊಟ್ಟು ಆದರೂ ಕೂಡ ನಾವು ಪ್ರಾಮಾಣಿಕತೆಯಲ್ಲಿ ಅಲ್ಲಿ ನಮ್ಮ ಬ್ಯಾಂಕಿನ ಹಿತ ಮತ್ತು ರೈತರ ಹಿತ ಇರುವಂಥ ಜನರನ್ನೇ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡೆವು. ಮತ್ತು ನಮ್ಮ ಪಕ್ಷದಲ್ಲಿ ಸಕ್ರಿಯವಾಗಿದ್ದವರು ನಾವು ಒಂದು ಪಕ್ಷದಲ್ಲಿ ತೀರ್ಮಾನ ಆಗಿತ್ತು, ಪಕ್ಷಕ್ಕೆ ಬದ್ಧತೆ ಮತ್ತು ಪಕ್ಷದ ಕೆಲಸ ಮಾಡುವವರೇ ಸಹಕಾರಿ ಸಂಘ ಬ್ಯಾಂಕ್ನಲ್ಲಿ ಕೂಡ ಇರಬೇಕಂತ ನಮ್ಮ ಸೂಚನೆ ಇತ್ತು. ಆದ ಕಾರಣ ಆ ರೀತಿಯಾಗಿ ನಾವು ಮಾಡಿಕೊಂಡು ಒಂದು ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಮತ್ತೆ ಪುತ್ತೂರು ಮತ್ತು ಸುಳ್ಯ ವಿಧಾನಸಭಾ 2 ಕ್ಷೇತ್ರಗಳನ್ನು ವಿಧಾನಸಭಾ ಕ್ಷೇತ್ರಗಳು ಹಿರಿಯರು ಮತ್ತು ಸಹಕಾರಿ ಭಾರತೀಯ ಪುತ್ತೂರಿನ ಅಧ್ಯಕ್ಷರಿದ್ದಾರೆ ಕೃಷ್ಣಕುಮಾರ್, ಅವರೆಲ್ಲ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದು ಫೈನಲ್ ಆದ ಕಾರಣ ಆಗಿಕೊಂಡು ಮತ್ತೆ ಎಲ್ಲ ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ. ಈಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು ಆಯ್ಕೆಯಾಗಿದೆ. ನಮ್ಮ ಸಹಕಾರಿ ಸಂಘದ ನಿಯಮ ಪ್ರಕಾರ 5 ವರ್ಷದ ಅವಧಿಗೆ ನಮ್ಮನ್ನು ಆ ನಿಯಮದಲ್ಲಿ ಇರುವುದೇ 5 ವರ್ಷದ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ನಮ್ಮ ಪಕ್ಷದ ಅಧ್ಯಕ್ಷರು ಸಹಕಾರಿ ಭಾರತೀಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ನಗರ ಮತ್ತು ಗ್ರಾಮಾಂತರದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮನ್ನು ಕೂತುಗೊಳಿಸಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ತೀರ್ಮಾನಕ್ಕೆ ಬದ್ಧರಾಗಿಕೊಂಡು ನಾವು ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಹಾಕಿದ್ದೇವೆ. ನಾನಂತೂ ಕಳೆದ 35 ವರ್ಷದಿಂದ ರಾಜಕೀಯದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಎಲ್ಲಿ ಕೂಡ ನನ್ನ ಸ್ವಂತ ಅಂತ ಮಾಡಿಕೊಳ್ಳಿಲ್ಲ, ಮತ್ತೆ ಪಕ್ಷಕ್ಕೆ ಚುಕ್ತಿ ಬರುವ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ.
ಮುಂದೆ ಕೂಡ ನನ್ನ ಒಂದೇ ಉದ್ದೇಶ, ನಾನು ಜೀವ ಇರುವವರೆಗೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡಿ ಕೆಲಸ ಮಾಡುವ ನಾನಲ್ಲ. ಯಾವಾಗ ಪಕ್ಷ ಬಿಡಬೇಕು ಅಥವಾ ಇದು ಮಾಡಬೇಕಂತ ಹೇಳಿದ ಕೂಡಲೇ ನಾನು ಬಿಟ್ಟು ಕೊಡಲಿಕ್ಕೆ ನಾನು ತಯಾರಿದ್ದವ. ಪಕ್ಷದ ಆಂತರಿಕ ವಿಷಯದಲ್ಲಿ ನಮ್ಮನ್ನು ಒಂದು ಕೂತ್ಕೊಂಡಿಸಿಕೊಂಡು ನಮ್ಮ ಪುತ್ತೂರಿಂದ ಒಂದಿತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆಯಲ್ಲಿ ಪುತ್ತೂರಿಗೆ ಕೊಡಬೇಕು ಅಂತ ಭಾರಿ ಪ್ರಬಲವಾಗಿ ಪೈಪೋಟಿತ್ತು. ನಾನು ನನ್ನಲ್ಲಿ ಅದನ್ನು ಮುಜುಗರ ಏನಿಲ್ಲ. ನಾನು ಕೇಳಿಕೊಂಡೆ ಪಕ್ಷದ ಹಿರಿಯರಲ್ಲಿ ಕೇಳಿಕೊಂಡೆ, ಒಂದು ಅವಧಿಗೆ ನನಗೆ 2 ವರ್ಷ ಮಾತ್ರ 3 ವರ್ಷ ಮಾತ್ರ ಕೆಲಸ ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಿದೆ. ಒಂದು ಅವಧಿಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಪಕ್ಷದ ಹಿರಿಯರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡೆ. ಪಕ್ಷದ ಹಿರಿಯರು ಮತ್ತು ಅವರೆಲ್ಲ ಸಹಕಾರಿ ಭಾರತದವರು ಒಂದು ತೀರ್ಮಾನಕ್ಕೆ ಬಂದರು. ಒಂದು ಅವಧಿಗೆ ಅಂದ್ರೆ 5 ವರ್ಷ ಅಲ್ಲ ನಮ್ಮವರಿರುವುದು, ಒಂದು ಅವಧಿಗೆ ನಿಮ್ಮನ್ನು ಕಂಟಿನ್ಯೂ ಮಾಡುವುದು ಮತ್ತೆ ಪ್ರವೀಣ್ ರೈ ಅವರನ್ನು ಉಪಾಧ್ಯಕ್ಷರಾಗಿ ಮಾಡಿಕೊಳ್ಳುವಂತ ತೀರ್ಮಾನವನ್ನು ಪಕ್ಷದವರು ಮಾಡಿಕೊಂಡಿದೆ. ನಾನು ಇವತ್ತು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳಲಿಲ್ಲ, ಇವತ್ತು ಆಯ್ಕೆಯಾಗಿದೆ. ಉಪಾಧ್ಯಕ್ಷರಾಗಿ ಪ್ರವೀಣ್ ಅವರು ಕಳೆದ ಟರ್ಮಿನಲ್ಲಿ ನಾವೆಲ್ಲ ಒಟ್ಟಿಗಿದ್ದವರು, ಯುವರಾಜ್ ಅವರು ಮತ್ತೆ ಸುಜಾತ ಖನ್ನವರು ಒಟ್ಟಿಗಿದ್ದವರು. ನಾವು ನಮ್ಮ ಒಂದೇ ಉದ್ದೇಶ, ಕಳೆದ ಸಾರಿ ಕೂಡ 4 ಜನ ವಿರೋಧ ಪಕ್ಷದವರಿದ್ದು ಕೂಡ ನಾವು ಇವತ್ತು ನೆನಪಿಸ್ಕೊಳ್ಬೇಕಾಗ್ತದೆ. ರಾಜಶೇಖರ್ ಜೈನ್ ಅವರು ಕಳೆದ ಸಾರಿ ಅವರು ಭಾರಿ ಪ್ರಬಲವಾಗಿ ಇದ್ದರೂ ಕೂಡ ಬ್ಯಾಂಕಿನ ಹಿತದೃಷ್ಟಿಯಲ್ಲಿ ನಾವು ಮಾಡಿದಕ್ಕೆ ಎಲ್ಲದಕ್ಕೂ ಸಹಕಾರವನ್ನು ಕೊಟ್ಟವರು. ನಾವು ಅದನ್ನು ಮರೆಯುವಂತಿಲ್ಲ. ಯಾಕೆಂದ್ರೆ ಯಾವುದೇ ಒಂದು ಒಮ್ಮತದ ತೀರ್ಮಾನ ತೆಗೆದುಕೊಂಡು ಕೂಡ ಅವರು ಸಹಮತವನ್ನು ಕೊಡ್ತಾ ಇದ್ರು. ಮತ್ತೆ ನಾನು ಕಳೆದ ವರ್ಷ 5 ವರ್ಷ ಅಧ್ಯಕ್ಷರಾದರೂ ಕೂಡ ನಾನು ಎಲ್ಲ 14 ಜನ ಡೈರೆಕ್ಟರ್ಗಳನ್ನು ಕೂತುಕೊಳಿಸಿಕೊಂಡೇ ಒಂದು ತೀರ್ಮಾನಕ್ಕೆ ಬಂದುಕೊಂಡಿದ್ದೆ. ನಾನು ಸ್ವಂತ ಅಧಿಕಾರ ಇಲ್ಲಿ ಕೂಡ ಮಾಡಲಿಲ್ಲ ಮತ್ತು ಬ್ಯಾಂಕಿನ ಸಿಬ್ಬಂದಿಯವರನ್ನು ಸೇರಿಸಿಕೊಂಡು ಮಾಡಿಕೊಂಡಿದ್ದೆ. ಆದ ಕಾರಣ ಒಳ್ಳೆಯ ರೀತಿಯಲ್ಲಿ ಬಿಲ್ಡಿಂಗಿನ ಅರ್ಧ ಕೆಲಸ ಆಗಿದ್ದನ್ನು ನಿರ್ವಹಿಸಲಿಕ್ಕೆ ಆಯಿತು. ಮತ್ತೆ 2.25 ಕೋಟಿ ರೂಪಾಯಿ ನಷ್ಟ ಇದ್ದದನ್ನು ನಾವು ಲಾಭದಾಯಕ ಕೊಡಲಿಕ್ಕೆ ಸಾಧ್ಯವಾಯಿತು. ಮತ್ತು ರಾಧಾಕೃಷ್ಣ ಅವರು ಹೇಳಿದರು, ನನ್ನ ಅವಧಿಯಲ್ಲಿ ಎಲ್ಲಿ ಕೂಡ ಯಾರು ರೈತರು ಬ್ಯಾಂಕಿಗೆ ಸಾಲ ಕಟ್ಟಲಿಲ್ವ, ನಾನು ಆ ರೈತರ ಮನೆಗೆ ಮನ ಉಳಿಸಲಿಕ್ಕೆ ಸುಬ್ರೇಶ್ವರ ಒಟ್ಟಿಗೆ ಕೂಡ ಹೋದೆ. ಬೆಟ್ಟಂಬಾಡಿ ಕಡೆಗೆ ಬೇರೆ ಬೇರೆ ಕಡೆಗೆ ಹೋಗಿದೆ. ಅದು ನನ್ನ ಕರ್ತವ್ಯ. ಯಾಕೆಂದ್ರೆ ನಮ್ಮ ಪಕ್ಷ ನನಗೆ ಒಂದು 5 ವರ್ಷ ಅವಧಿ ಮಾಡಿ ಕೊಡುವಾಗ ಲಾಭವನ್ನು ತರಬೇಕು ಮತ್ತೆ ರೈತರಿಗೆ ಮತ್ತು ಬ್ಯಾಂಕಿಗೆ ಹಿತ ಆಗಬೇಕಂತ ದೃಷ್ಟಿಯಿಂದ ನಾನು ಅದನ್ನೆಲ್ಲ ಕೆಲಸ ಮಾಡಿದ್ದೇನೆ. ಮುಂದಿನ ಅವಧಿಯಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಕೂಡ ಬ್ಯಾಂಕಿಗೆ ಮತ್ತೆ ಪಕ್ಷಕ್ಕೆ ಚುಕ್ತಿ ಬರದ ರೀತಿಯಲ್ಲಿ ನನ್ನ ಕೆಲಸವನ್ನು, ನನ್ನ ಅಧ್ಯಕ್ಷರ ಕೆಲಸವನ್ನು ನಾನು ನಿರ್ವಹಿಸಲಿಕ್ಕೆ ಬದ್ಧನಾಗಿದ್ದೇನೆ. ಎಲ್ಲಿ ಕೂಡ ಯಾರ ಮಾತಿಗೂ ಅಥವಾ ಯಾರ ಇದಕ್ಕೂ ಕೊಡದೆ. ಮತ್ತೆ ಒಂದು ವಿಚಾರಗಳನ್ನು ಒಂದು ಆಡಳಿತ ಮಾಡಬೇಕಾದ್ರೆ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ನಮಗೆಲ್ಲ ಗೊತ್ತಿದೆ. ನ್ಯಾಷನಲ್ ಬ್ಯಾಂಕಿನಲ್ಲಿ ಯಾವ ರೀತಿ ಇದೆ, ಸಹಕಾರಿ ಬ್ಯಾಂಕಿನಲ್ಲಿ ಯಾವ ರೀತಿ ಇದೆ ನಿಮಗೆ ಗೊತ್ತಿದೆ. ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಮ್ಮ ಅವಧಿಯಲ್ಲಿ ನಾವು ಇವರ ಪ್ರವೀಣ್ ಸುಜಾಕ ಎಲ್ಲ ಇದೆ. ನಾವು ಒಂದು ಮಾತನ್ನು ಹೇಳಿದ್ದೇವೆ, ಬ್ಯಾಂಕಿಗೆ ಕಾಲು ಇಡುವಾಗಲೇ ನಗು ಮುಖದಿಂದ ಎಂತ ಅಂತ ಬಂದ ಕೂಡಲೇ ಕೇಳಬೇಕಂತ ಒಂದು ತೀರ್ಮಾನವನ್ನು ಪ್ರಥಮ ಹಂತದಲ್ಲಿ ಕೈಗೊಂಡಿದ್ದೇವೆ. ಅದನ್ನು ನಿರಂತರವಾಗಿ ಮಾಡಿದರೆ ಮುಂದೆ ಸಹ ಅದೇ ರೀತಿಯಲ್ಲಿ. ಯಾಕೆಂದ್ರೆ ಬಾಕಿ ಬ್ಯಾಂಕಿನಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಅಲ್ಲಿ ಏನಂತ ಕೇಳುವ ಅವರಾಗಿ ಬಂದು ಹೀಗೆ ಅಂತ ಕೇಳುವಂತ. ನಮ್ಮ ಹಾಗೆಲ್ಲ ಎದುರಿಗೆ 2 ಜನ ಕೂತ್ಕೊಳಿಸಿ ಅವರು ಬಂದ ಕೂಡಲೇ ಕೇಳ್ತಾರೆ ಅಂತ ಆ ಸೆಕ್ಷನ್ಗೆ ಕಲಿಸಿಕೊಡ್ತಾರೆ. ಮುಂದೆ ಅದನ್ನು ಕೂಡ ಅದೇ ರೀತಿಯಲ್ಲಿ ಕಾರ್ಯದ ಮತ್ತು ಒಂದಷ್ಟು ಸುಮಾರು 1.5 ಕೋಟಿ ರೂಪಾಯಿಯಷ್ಟು ನಾವು ಈಗಾಗಲೇ ಅವಾರ್ಡ್ ಮಾಡಿ ಸಿವಿಲ್ಗೆ ಹಾಕಲಿಕ್ಕೆ ನಮ್ಮ ಅವಧಿಯಲ್ಲಿ ಮಾಡಿದಂತ ಸುಮಾರು 1 ಕೋಟಿ 68 ಲಕ್ಷ ರೂಪಾಯಿ ಅಷ್ಟು ವಸೂಲತಿಗೆ ಬಾಕಿ ಇದೆ. ಅದು ರನ್ನಿಂಗ್ ಇದಲ್ಲ, 7-8 ವರ್ಷ 10 ವರ್ಷ ಆಗಿದ್ದಂಥದ್ದು. ಅದನ್ನು ನಾವು ಯಾಕೆಂದ್ರೆ ನಾವು ಅದರಲ್ಲಿ ಯಾವುದನ್ನು ಸಹ ನೋಡುದಿಲ್ಲ. ಎಷ್ಟು ಬಡವರು ಪ್ರಾಮಾಣಿಕತೆಯಲ್ಲಿ ಕಟ್ಟಿಕೊಂಡು ಬಂದಿದ್ದಾರೆ. ಶ್ರೀಮಂತರಿಗೆ ಕಟ್ಟದ 1.5 ಕೋಟಿ ಅಷ್ಟು ನಿಜ ಹೇಳ್ಬೇಕಾದ್ರೆ ಶ್ರೀಮಂತರೇ ಕೆಲವರು ಕಟ್ಟಲಿಲ್ಲ. ವಿಷಯ ಏನಂದ್ರೆ ಕಟ್ಟದ್ರೆ ಏನಾಗ್ತದೆ ಅಂತ ನಮ್ಮ ಭಾವನೆ ಅವರಲ್ಲಿ ಇರ್ಬೋದು. ಅದು ಕೂಡ ನಾವು ಅದರಲ್ಲಿ ಯಾರನ್ನು ಕೂಡ ನಮ್ಮ ಬ್ಯಾಂಕಿನ ಹಿತದೃಷ್ಟಿಯಿಂದ ಮತ್ತು ಬ್ಯಾಂಕಿಂದ ಸರ್ಕಾರದಿಂದ ಕೊಟ್ಟಂತ ಬ್ಯಾಂಕಿನ ಹಣ ರೈತರ ಹಣ. ಅದು ಇಲ್ಲಿ ಬ್ಯಾಂಕಿನ ಎಷ್ಟು ದುಡ್ಡು ಇದ್ರು ಅದು ರೈತರ ಹಣ. ಆ ಹಣವನ್ನು ವಸೂಲು ಮಾಡುವಂತ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಹಿರಿಯರು ಮತ್ತು ಕಾನೂನು ಸಲಹೆಗಾರರನ್ನ ವಕೀಲರನ್ನು ಕೇಳಿಕೊಂಡು ನಾವು ಅಂತ ವಸೂಲತಿಯ ಕೆಲಸವನ್ನು ಕೂಡ ನಮ್ಮ ಅವಧಿಯಲ್ಲಿ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಅದರೊಟ್ಟಿಗೆ ಇವತ್ತು ಒಳ್ಳೆಯ ರೀತಿಯಲ್ಲಿ ನಾವೆಲ್ಲ ನಮ್ಮ ಹಿರಿಯರು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪ್ರವೀಣಣ್ಣನನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಮತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರ 2 ಕ್ಷೇತ್ರಗಳ ಪಕ್ಷಕ್ಕೆ ಮತ್ತು ಸಹಕಾರಿ ಭಾರತೀಯ ಸೂಚನೆಗೆ ಎಲ್ಲಿ ಕೂಡ ಚುಕ್ತಿ ಬರದ ರೀತಿಯಲ್ಲಿ ನಾವು ಕೆಲಸ ಮಾಡ್ತೇವೆ. ಮತ್ತು ಬ್ಯಾಂಕಿನ ಹಿತವನ್ನು ಕಾಪಾಡುವ ದೃಷ್ಟಿಯಲ್ಲಿ ಎಲ್ಲರೂ 14 ವಿಕ್ರಮ ರೈ ಅವರು ಇದ್ದಾರೆ. ಅವರು ಬಾರಿ ನನ್ನ ಆತ್ಮೀಯರು.
ಆದ್ರೂ ಇಲ್ಲಿ ಒಳಗೆ ಬರುವಾಗ ನಮ್ದು ಒಂದೇ ಹಿಂದೆ ಸಹ ಹಾಗೆ ಇದ್ದದ್ದು, ಒಳಗೆ ಬರುವ ಅಭಿವೃದ್ಧಿ ಒಂದೇ, ಮತ್ತೇನಿಲ್ಲ ನಮ್ಮಲ್ಲಿ. ಅಲ್ಲಿ ರಾಜ್ಯಕ್ಕೆ ಎಂತ ಇದ್ರು ಬ್ಯಾಂಕಿನ ಮೆಟ್ಲು ಅಥವಾ ಬಿಟ್ಟು ಬರುದು ನಾವು. ಅವರು ನಾರಾಯಣ ಕೂಡ ಇಲ್ಲಿ ಪುತ್ತೂರಿನ ಜಿಲ್ಲಾ ಪರಿಷತ್ ಹೌದು, ಜಿಲ್ಲಾ ಪರಿಷತ್ ಬೆಟಮಡಿ ಅಲ್ಲಿ ಮೆಂಬರ್ ಅದೇ, ಅವರು ಸಹ ಅನುಭವಿಯವರು ಎಲ್ಲ. ನಾರಾಯಣ್ ಮತ್ತೆ ಅವರು, ನಾವು ಸಹ ಮೊನ್ನೆ ನಾನು ರಾಮಕಂಜದಲ್ಲಿ ಶಾಲೆಗೆ ಒಂದು 2 ವರ್ಷ ಹೋಗಿದ್ದಾಗ ಅವರನ್ನು ನೋಡಿಕೊಂಡಿದ್ದೆ. ನಾನು ಕರೆಕ್ಟಾಗಿ ಮಾತಾಡಿದ್ದು ಮೊನ್ನೆ. ಆದ್ರೂ ಕೂಡ ಒಂದೇ ಹೇಳ್ತೇನೆ ನಾನು, ಎಲ್ಲ 14 ಜನ ಸದಸ್ಯರನ್ನು ಕೂಡ ನಮ್ಮ ಒಳಗೆ ಇಲ್ಲಿ ಬರುವಾಗ ಅದು ಆ ಪಕ್ಷ ಈ ಪಕ್ಷ ಅಂತ ಇಲ್ಲೇ ಇಲ್ಲ. ಬ್ಯಾಂಕಿನ ಹಿತ ಮತ್ತು ರೈತರ ಹಿತದೃಷ್ಟಿಯಿಂದ ನಾವು ಒಂದೇ ತೀರ್ಮಾನಕ್ಕೆ ಎಲ್ಲರನ್ನು ಕೇಳಿಕೊಂಡು ವಿಶ್ವಾಸಕ್ಕೆ ನನಗೆ ಕೊಟ್ಟ ಅವಧಿಗೆ ಕೆಲಸವನ್ನು ನಾನು ಮಾಡಲಿಕ್ಕೆ ಬದ್ಧನೆ ಅಂತ ಹೇಳುತ್ತಾ, ಮತ್ತೊಮ್ಮೆ ನನಗೆ ವಿಶೇಷವಾಗಿ ನನಗೆ ಸಂತೋಷವಾಗಿದೆ ಇವತ್ತು. ಯಾಕೆಂದ್ರೆ ಒಂದು 45-50 ಕಿಲೋಮೀಟರ್ ದೂರದ ಗ್ರಾಮೀಣ ಇಚ್ಚಿನಂಪಾಡಿ 45 ಕಿಲೋಮೀಟರ್ ಬರಬೇಕು. ಆದ್ರೂ ಕೂಡ ಕಳೆದ ವರ್ಷ ಅವಧಿಯಲ್ಲಿ 2 ದಿವಸಕ್ಕೊಮ್ಮೆ ಬ್ಯಾಂಕಿಗೆ ಬಂದು ಕೊಂಡೋಗಿದ್ದೆ ನಾನು. ಆ ಸೂಪರ್ವೈಸರ್ಗೆ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಮೀಟಿಂಗ್ ಕರೆದು ಒಂದೇ ನಮ್ದು ಉದ್ದೇಶ ಇತ್ತು, ಹಳೆಯ ಸಾಲ ಯಾರ್ದೆಲ್ಲ ಇತ್ತ ಅದನ್ನು ವಸೂಲಾತಿ ಮಾಡುವ ಒಂದೇ ನಿರ್ಧಾರ ಇತ್ತು ನಮ್ಮಲ್ಲಿ. ಅದನ್ನು ಮಾಡಿದ್ದೇವೆ. ಸುಮಾರು 3.5-4 ಕೋಟಿ ರೂಪಾಯಿ ಸಾಲ ಸುಸ್ತಿ ಇತ್ತು, ಅದನ್ನು 1.5 ಕೋಟಿಗೆ ನಿಲ್ಲಿಸಿದ್ದೇವೆ. ಯುವರಾಜ್ ಮತ್ತೆ ಇವರೆಲ್ಲ ಇದ್ದಾರೆ ನಮಗೆ. ನಾನು ಇವರನ್ನು ನಮ್ಮ ಹಿಂದಿನ ಡೈರೆಕ್ಟರ್ ಸಹ ಬಿಡಲಿಲ್ಲ. ಅವರ ವಲಯಕ್ಕೆ ಎಷ್ಟು 6 ಗ್ರಾಮಗಳೆಲ್ಲ ಬರ್ತಾ ಇದ್ರು. ಇಲ್ಲಿ ಯಾರು ಡಿಫಾಲ್ಟ್ ಇದ್ದರು ಲೀಸ್ಟ್ ಕೊಟ್ಟು ಮೀಟಿಂಗ್ ನಲ್ಲಿ ಕೊಡ್ತಿದ್ದೆ ನಾನು. ನೋಡಿ, ಇದನ್ನು ಇಟ್ಕೊಂಡು ಸುಬ್ರಹ್ಮಣ್ಯ ನ್ಯೂಸ್ ಹೋಗ್ಬೇಕು ಅಂತ ಎಷ್ಟೋ ಮನೆಗೆ ಹೋಗಿ ವಸೂಲಾತಿ ಮಾಡುವ ಕೆಲಸ. ನಮ್ಮ ಉದ್ದೇಶ ಅಂದ್ರೆ ನಮಗೆ ಕೊಟ್ಟಂತ ಜವಾಬ್ದಾರಿಯಲ್ಲಿ ನಾವು ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡಬೇಕು. ನಮ್ಮ ಜವಾಬ್ದಾರಿ ಅಷ್ಟೇ. ಯಾಕೆಂದ್ರೆ ಕೊಟ್ಟಂತ ಜವಾಬ್ದಾರಿ ಕೆಲಸ ಮಾಡಬೇಕು. ಮತ್ತೆ ನಮಗೆ ನಾನು ಒಂದು ವಿಷಯವನ್ನು ಹೇಳ್ತೇನೆ, ನಮಗೆ ಅಧಿಕಾರ ಮುಖ್ಯವಲ್ಲ, ಪಕ್ಷ ಮುಖ್ಯ. ನನ್ನ ವೈಯಕ್ತಿಕವಾಗಿ ಹೇಳಿದ್ರೆ ನಮಗೆ ಪಕ್ಷ ಮುಖ್ಯ. ಪಕ್ಷ ಯಾವ ರೀತಿ ಹೇಳಿದೆ ನಾನು ಅದನ್ನು ನಡ್ಕೊಳ್ಳಿಕ್ಕೆ ಬದ್ಧನೆ ಅಂತ ಮತ್ತೊಮ್ಮೆ ಹೇಳುತ್ತಾ, ಮತ್ತೊಮ್ಮೆ ನಮಗೆ ಎಲ್ಲ ಡೈರೆಕ್ಟರ್ಗಳಿಗೆ, ನಿರ್ದೇಶಕರಿಗೆ ಮತ್ತು ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ನಮಗೆ ಪಕ್ಷದಿಂದ ಮತ್ತು ಸಹಕಾರಿ ಭಾರತದಿಂದ ಕೊಟ್ಟಂತ ಸಲಹೆ ಮತ್ತು ಸೂಚನೆಗಳನ್ನು ಮಾಲಿಂಗೇಶ್ವರನ ಕೃಪೆಯಿಂದ ನಾವು ಒಳ್ಳೇದು ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ಅಂತ ಹೇಳುತ್ತಾ, ಮತ್ತೊಮ್ಮೆ ನಮಗೆ